ಎಲ್ಲರಿಗೂ ನಮಸ್ತೆ. ನಿಮ್ಮ ಸಂಚಾರಿ ಚಾಲಕ. ನೋಡಿ, 8 ದಿವಸದಿಂದ ಹೋಗಿದ್ದು ಬಾಡಿಗೆ ಮತ್ತೆ ಬಂದೈತೆ. ಶಿವಮೊಗ್ಗಕ್ಕೆ ಬಾರಣ ಲೋಡ್ ಮಾಡ್ಕೊ ಅಂತ ಹೇಳಿದ್ರು. ತಗೊಂಡೋಗಿ ನಾನು ಲೋಡಿಗೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಬಿಟ್ಟೆ. ಲೋಡಿಗೆ ಬಿಟ್ಟಿದ ಮೇಲೆ ಯೋಚನೆ ಮಾಡಿದೆ, ಶಿವಮೊಗ್ಗಕ್ಕೆ ಫೋನ್ ಹಾಕಿ ಕೇಳೋಣ, ಟ್ರಾನ್ಸ್ಪೋರ್ಟಲ್ಲಿ ಬಾಡಿಗೆನ ಲೋಡ್ ಆದರೆ ನಾವು ಹಂಗಾಸೆ ಲೋಡ್ ಮಾಡ್ಕೊ ಬಂದ್ಬಿಡೋಣ ಅಂತ ಇದೆಲ್ಲ ಪ್ಲಾನಿಂಗ್ ಮಾಡ್ಕೊಂಡು ಹೋಗಿದ್ದೆ ಗುರು. ಆಮೇಲೆ ಗೊತ್ತು ಪ್ಲಾನ್ ಎಲ್ಲ ಉಲ್ಟಾ ಆಗುತ್ತೆ ಅಂತ. ಸಂಪೂರ್ಣ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲೂ ಮಿಸ್ ಮಾಡಕ್ ಹೋಗ್ಬೇಡಿ. ನನ್ನ ದುಃಖನ ನಿಮ್ ಕೈಲಿ ಹಂಚ್ಕೊಂತ ಇದ್ದೀನಿ. ನಿಮ್ಗೆ ಹೆಂಗ ಅನಿಸುತ್ತೆ ಹೇಳಿ? ನೀವ್ ಯಾವ ರೀತಿ ಬಾಡಿಗೆ ಹೊಡಿತಾ ಇದೀರಾ ನನಗೊಂದ್ ಸ್ವಲ್ಪ ಹೇಳ್ರಪ್ಪ. 10 ದಿವಸಕ್ಕೆ ಬೋಣಿ ಮಾಡ್ತೀರಾ, 15 ದಿವಸಕ್ಕೆ ಬೋಣಿ ಮಾಡ್ತೀರಾ? ಅದನ್ನ ನನಗೆ ಹೇಳಿ. ನಾನ್ ಬೋಣಿ ಮಾಡಿದೆಲ್ಲ ಈ 3 ಬಾಡಿಗೆನೆ 15 ದಿವಸಕ್ಕೆ ಹೊಡೆದಿದ್ದೀನಿ ಗುರು. ಈ 3 ಬಾಡಿಗೆನ ನಾನು 15 ದಿವಸ ಟೋಟಲ್ ಆಗಿ 16 ದಿವಸ ಈ ತರ ಬಾಡಿಗೆ ಹೊಡೆದ್ರೆ ನನ್ ಗಾಡಿ ಉಳಿಸ್ಕೊಂತೀನ ಏನ್ ಮಾಡ್ತೀನ ಅನ್ನೋದು ತಲೆಲೆಲ್ಲ ತಿರ್ಗಾಡ್ಬಿಡ್ತು ಗುರು. ಏನಕ್ಕೆ ತಿರ್ಗಾಡ್ತಾ ಇದ್ದೆ ಅನ್ಕೊಂಡಿದ್ರ? ನಾನು ಹೆಂಗಪ್ಪ ಈ 16 ದಿವಸಕ್ಕೆ 3 ಬಾಡಿಗೆ ಹೊಡೆದಿ ನಾನು ಏನ್ ಉಳಿಸಿ ನನ್ನ ಜೀವನ ನಡೆಸ್ಲಿ? ನಾನು ಕಂತ್ ಕಟ್ಲ, ನಾನು ಗಾಡಿ ಮೇಂಟೆನೆನ್ಸ್ ಮಾಡ್ಲಾ, ಇಲ್ಲ ನನ್ನ ಪರ್ಸನಲ್ ವೈಯಕ್ತಿಕ ಸಾಲ ಸೋಲ ಮಾಡಿರೋ ತೀರ್ಸ್ಕೊಳ್ಳ ನಾನು? ಇದೆಲ್ಲ ತಲೆಗೆ ಬಂದ್ಬಿಡ್ತು ಗುರು. ಗಾಡಿ ಒಳಗೆ ಕೂತ್ಕೊಂಡಿದ್ದ ತಕ್ಷಣ ನನಗೆ ಇಷ್ಟೆಲ್ಲ ಕಷ್ಟ ಇರ್ಬೇಕಾದ್ರೆ ಈ ಪ್ರಪಂಚದಲ್ಲಿ ಎಷ್ಟು ಗಾಡಿಗಳವೆ, ಎಷ್ಟು ಕಮರ್ಷಿಯಲ್ ವೆಹಿಕಲ್ಗಳು ಕಂತು ಕಟ್ಟಿಲ್ಲ, ಎಷ್ಟು ಜನ ಮನೆ ಮುಂದೆ ನಿಲ್ಸ್ಕೊಂಡಾರೆ, ಅವ್ರಿಗೆಲ್ಲ ಯಾವ ತರ ಐತೆ ಅಂತ ಇದೆಲ್ಲ ತಲೆಯಲ್ಲಿ ಮೇಂಡಲ್ ಓಡಕ್ ಸ್ಟಾರ್ಟ್ ಆಗ್ಬಿಡ್ತು ಗುರು. ನನಗೆ ಈ ಮೇಂಡಲ್ ಎಲ್ಲ ಸ್ಟಾರ್ಟ್ ಆಯ್ತು. ಏನ್ ಮಾಡೋದು ಅಂತ ಗಾಡಿ ಮೇಲೆ ಕೂತ್ಕೊಂಡಿದೀನಿ. ಅರ್ಧ ಲೋಡ್ ಮಾಡಿದ್ರು, ಅರ್ಧ ಲೋಡೇ ಮಾಡ್ಲಿಲ್ಲ ಅವರು. ಆಕಾಶ ನೋಡಿದ್ರೆ ತಿರುಗ್ತಾ ಐತೆ ನನ್ನ ಕಣ್ಣಿಗೆ. ಆಕಾಶ ತಿರುಗ್ತಾ ಇಲ್ಲ ಗುರು, ನಾನ್ ತಿರುಗ್ತಾ ಇದ್ದೀನಿ. ಯಾಕಂದ್ರೆ ಮುಂದೆ 15 ದಿವಸಕ್ಕೆ ಕಂತು ಬಂದ್ಬಿಡುತ್ತಲ್ಲಪ್ಪ. ಯೋಚನೆ ಮಾಡ್ತಾ ಇದೀನಿ ಗುರು. ಕಂತು ಕಮ್ಮಿನೇ ಗುರು, 1.5 ಲಕ್ಷ ಅಷ್ಟೇನೆ. 25,400 ರೂಪಾಯಿ ಗುರು ಕಂತು. ಅಲ್ಲಿಂದ ಬಂದು ಡೀಸೆಲ್ ಹಾಕಿಸ್ಕೊಂಡೆ. ಅವಣ್ಣನ್ಗೆ ಹೇಳ್ದೆ, ಅಣ್ಣ ಫುಲ್ ಟ್ಯಾಂಕ್ ಮಾಡಬೇಡ, ಬರೀ 3,100 ರೂಪಾಯಿ ಮಾಡು ಸಾಕು ಅಂತ ಹೇಳ್ದೆ ಗುರು. ತಲೆ ಕಿಡಿಸ್ಕೊಬಿಟ್ಟ. ಏನ ನೀನು ಫುಲ್ ಟ್ಯಾಂಕ್ ಮಾಡಬೇಡ ಅಂತ ಹೇಳ್ತಾ ಇದ್ದೆ. ಅಣ್ಣ ಬಜೆಟ್ ಫುಲ್ ಹಿಡಿತಾ ಐತೆ, ಬಜೆಟ್ ಬಂದಾಗ ನಾನೇ ಹೇಳ್ತೀನಿ ಫುಲ್ ಟ್ಯಾಂಕ್ ಮಾಡಿವಂತೆ. ಅದೇನೋ ಅರ್ಧ ರಾತ್ರಿ ಅಲ್ಲ, ಅದೇನೋ ಐಶ್ವರ್ಯ ಬಂದ್ರೆ ಅದೇನೋ ಕೊಡೆ ಹಿಡ್ದಂತೆ. ಹೋಗಪ್ಪ ಅಂತ ಬಿಲ್ ತಗೊಂಡು ನೀನು 3,000 ರೂಪಾಯಿ ಹಾಕ್ದೇನಪ್ಪ ಅಂತ ಉನಾಣ ಹಾಕಿದೀನಿ ಅಂತ ಬಿಲ್ ಇಸ್ಕೊಂಡೆ. ನಾನು ಅಲ್ಲಿಂದ ಗಾಡಿ ತಿರುಗಿಸ್ಕೊಂಡು ಹೊಲ್ಟಿದ್ದು ಗುರು. ಮೀಟರ್ ನೋಡ್ತಾ ಇದ್ದೀನಿ ಗುರು. ಫುಲ್ 8 ಪಾಯಿಂಟ್ ಬರ್ತೈತೆ ಅಂತ 4 ಪಾಯಿಂಟ್ ಗುರು ಬಂದಿದ್ದು. ಮಾಡ್ಕೊಂಡೆ ಗುರು. ಇಲ್ಲಿಂದ ಹೋದ್ರೆ ಶಿವಮೊಗ್ಗದಿಂದ ಲೋಡ್ ಮಾಡ್ಕೊಂಡು ಎಲ್ಲಾದ್ರೂ ಒಂದ್ ಕಡೆ ಹೊಲ್ಟೋಗ್ಬಿಡೋಣ ಅನ್ಕೊಂಡೆ ಗುರು. ಅಲ್ಲಿ ಹೋಗಿದ್ಮೇಲೆ ಪ್ಲಾನೇ ಉಲ್ಟಾ ಆಗೋಯ್ತು ಗುರು. ಏನಪ್ಪಾ ನಿಮ್ಗೆ ಅಲ್ಲಿ ಉಲ್ಟಾ ಆಗಿರೋದು ಅನ್ಕೊಂಡಿದ್ರ? ಇಲ್ಲಿಂದ ಏನೇನ್ ಪ್ಲಾನ್ ಮಾಡ್ಕೊಂಡಿದ್ನೋ ಗುರು. ಒಂದ್ ಕಡೆ ಹೋಗ್ಬಿಟ್ಟು ಅಲ್ಲಿ ಅನ್ಲೋಡ್ ಮಾಡ್ಬಿಟ್ಟು ಟ್ರಾನ್ಸ್ಪೋರ್ಟ್ ಹೋಗ್ಬಿಟ್ಟು ಲೋಡ್ ಮಾಡ್ಕೊಂಡು ಎಲ್ಲಾದ್ರೂ ಬೇರೆ ಕಡೆ ಗೋವಾನೋ ಬಾಂಬೈಗೋ ಹೈದ್ರಾಬಾದ್ಗೋ ಲೋಡ್ ಮಾಡೋಣ ಅಂತ ಇಷ್ಟು ಪ್ಲಾನ್ ಮಾಡ್ಕೊಂಡು ದಾರಿಲಿ ಯೋಚನೆ ಮಾಡ್ಕೊಂಡು ಹೋಗಿ ಬಂದ್ಬಿಟ್ರೆ ಒಂದ್ ಟ್ರಿಪ್ 15 ದಿವಸಕ್ಕೆ ಕರೆಕ್ಟ್ ಆಗಿ ಒಂದ್ ಕಂತಿಂದ ಆಗ್ಬಿಡುತ್ತೆ ನನಗೆ ದುಡ್ಡು ಅಂದ್ಕೊಂಡು ನಾನು ಈ ತರ ಎಲ್ಲ ಯೋಚನೆ ಮಾಡ್ಕೊಂಡು ಹೋದೆ ಗುರು. ದಾರಿಲಿ ನೋಡಿದ್ರೆ ಅವಲ್ಲಿ ಹಳ್ಳ ತೆಗ್ದು ಬಿಟ್ಟವ್ರೆ. ಇದು ಹೊಸ ರೋಡ್ ಅಂತ ನೋಡಿ. ಈ ರೋಡಲ್ಲಿ ಮಧ್ಯದಲ್ಲಿ ಹಂಗಂಗೆ ಎತ್ಬಿಟ್ಟಾರ ಗುರು. ಎಷ್ಟು 2 ಅಡಿಗೆ 3 ಅಡಿಗೆ ಹಂಗೆ ಸ್ಕ್ರಾಚ್ ಮಾಡ್ಬಿಟ್ಟಾರ ರೋಡ್ನ. ತ್ಯಾಪೆ ಮಾಡಕ್ ಸ್ಟಾರ್ಟ್ ಮಾಡ್ತಾವ್ರೆ. ನಾನು ಏನಕ್ಕಪ್ಪ ಹೊಸ ರೋಡ್ ನ ತ್ಯಾಪೆ ಮಾಡ್ತಾವ್ರಲ್ಲ ಅಂತ ಯೋಚನೆ ಮಾಡ್ಕೊಂಡು ಹೋಯ್ತಾ ಇದ್ರೆ ಪೂರ್ತಿ ರೋಡ್ ಉದ್ದಕ್ಕೂ ಹೋಯ್ತಾ ಗುರು. ತ್ಯಾಪೆ ನೋಡಿ ಅಲ್ಲಿ ಪೂರ್ತಿ ರೋಡಲ್ಲಿ ಬರೋ ತ್ಯಾಪೆ ಅಲ್ಲಲ್ಲಿ ಪೂರ್ತಿ. ನಾನ್ ಏನಕ್ಕಪ್ಪ ಹೊಸ ರೋಡ್ ಇನ್ನ ಒಂದು 6 ವರ್ಷ ಆಗಿಲ್ಲ ಕರೆಕ್ಟ್ ಆಗಿ ರೋಡ್ ಮಾಡ್ಬಿಟ್ಟು ತ್ಯಾಪೆ ಮಾಡ್ತಾರಲ್ಲ ಅಂತ ಪ್ಲಾನ್ ಮಾಡ್ಕೊಂಡು ಹೋಯ್ತಾ ಇದ್ರೆ ಅವ್ರವ್ರ ಕೆಲಸ ಅವ್ರವ್ರಿಗೆ ಗೊತ್ತು ಗುರು. ನಮ್ಗೆ ಗೊತ್ತು ಅಲ್ವಾ? ಮುಂದೆ ನೋಡ್ತೀನಿ ಗುರು. 6 ಅಡಿ ಕೆರೆದ್ಬಿಟ್ಟಾರೆ. ಇದ್ರ ಮೇಲೆ ಬಿಟ್ರೆ ಸ್ಟೇರಿಂಗ್ ಆ ಕಡೆ ಈ ಕಡೆ ಅಲ್ಲಾಡ್ತಾ ಇದ್ ಗುರು. ನಾನ್ ಏನಕ್ಕೆ ಹಿಂಗೆ ಹೇಳ್ದಾಡ್ತೈತೆ ಅಂದ್ರೆ ಇಲ್ಲಿ ರೋಡ್ ಇಲ್ಲಿ ಟಾರ್ ಹಾಕ್ಬೇಕನ್ನೋ ಇಲ್ಲಿ ನೈಸ್ ಹಾಕ್ತಾರ ಏನ್ ಹಾಕ್ತಾರ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಗುರು. ಅದೇ ಹೇಳ್ಕಂತೀನಿ ಗುರು. ಯಾಕಂದ್ರೆ ಇಲ್ಲಿ ನೋಡಿ ಇಲ್ಲಿ ಸಿಂಗಲ್ ರೋಡ್ ಮಾಡೋರೆ. ಇನ್ನ ಈ ಊರೊಳಗೆ ಆ ಕಡೆನೂ ಈ ಕಡೆ 2 ಕಡೆನೂ ರೋಡ್ ಮಾಡಿಲ್ಲ. ಇದು ಯಾವಾಗ ಮುಂದಕ್ಕೆ ರೋಡ್ ರೆಡಿ ಮಾಡ್ತಾರ? 200 ರೂಪಾಯಿ 50 ರೂಪಾಯಿ ಕಟ್ ಓವರ್ ಆಕ್ಟಿಂಗ್. ಅದು ನನಗೆ ಗೊತ್ತಿಲ್ಲ. ಗೊತ್ತಿದ್ರು ನಮ್ಗೇನು ಮಾಡ್ಕೊಳಕಲ್ಲ. ಯಾಕಂದ್ರೆ ಗೌರ್ಮೆಂಟ್ ಕೆಲಸ ಯಾವಾಗ ಎದಳುತ್ತೆ ಅನ್ನೋದು ಗೊತ್ತಾಗಲ್ಲ, ಯಾವಾಗ ವರ್ಷಗಟ್ಲೆ ಮಲಿ ಕಳತ್ತೆ ಅನ್ನೋದು ಗೊತ್ತಿಲ್ಲ. ಇದು 2 ಅರ್ಥ ನಿಮ್ಗೆ ಗೊತ್ತಿದೆ. ಒಂದು ಸ್ಟಾಪ್ ಆಗುತ್ತೆ, ಇಲ್ಲಾಂದ್ರೆ ಚಾಲು ಆಗುತ್ತೆ. ಯಾರ್ಯಾರು ಬಂದ್ರು ಒಂದೇನೆ ಗುರು. ನಾವು ಏನೇನು ಕಷ್ಟ ಅನ್ಭವಿಸ್ಬೇಕೋ ದಾರಿಲ್ಲ ಅದನ್ನ ಅನ್ಭವಿಸ್ಕೊಂಡು ಹೋಗ್ತಾನೆ ಇರ್ಬೇಕು ಗುರು. ಒಂದು ಮಾತ್ರ ಚೆನ್ನಾಗಿ ಗೊತ್ತು ಗುರು, ದಾರಿಲಿ ಹುಷಾರಾಗಿರ್ಬೇಕು, ಮುಂದೆ ಟೋಲ್ ಕಟ್ಬೇಕು ಅಂತ. ಅದು ನಿಮ್ಗೆಲ್ಲ ಅರ್ಥ ಆಗಿರುತ್ತೆ ಅನ್ಕೊಂತೀನಿ. ಯಾಕಂದ್ರೆ ಯಾರು ಏನೇ ಆದ್ರೂ ಚಿಂತೆ ಇಲ್ಲ, ಅವ್ರಿಗೆ ಟೋಲ್ ಮಾತ್ರ ಕಟ್ತಾನೆ ಇರ್ಬೇಕು ಗುರು. ನಾವು ಬಾಡಿಗೆ ಉಳಿತೈತೋ ಉಳಿಯಲ್ವೋ ಗೊತ್ತಿಲ್ಲ ಗುರು. ರೋಡಲ್ಲಿ ಮಾತ್ರ ಸಿಕ್ಕಾಬಿಟ್ಟೆ ಖರ್ಚು ಮಾಡ್ತೀವಿ. ಡೀಸೆಲ್ ಇಂದ ಹಿಡ್ದು ಟೋಲಿಂದ ಹಿಡ್ದು ಊಟ ತಿಂಡಿ ಎಲ್ಲಾ ಖರ್ಚು ಮಾಡಿ ಉಳಿಸಿ ಏನೇ ಒಂದ್ ಮಾಡಿದ್ರು ತಿಂಗಳಿಗೆ ಕಂತು ಮಾತ್ರ ಕಟ್ಟಕ್ಕಾಗಲ್ಲ ಗುರು. ಸಾಲ ಮಾಡ್ಲೇಬೇಕಾಗುತ್ತೆ. ಅದು ನಿಮ್ಗೂ ಗೊತ್ತಿರುತ್ತೆ ಏನಕ್ಕೆ ಅಂತ. ಯಾಕಂದ್ರೆ ಬಾಡಿಗೆಗಳು ನಡೀತಾ ಇಲ್ಲ. ಎಲ್ಲೋದ್ರೂ ಬಾಡಿಗೆಗಳು ಸರಿಯಾಗಿ ಅಡ್ಜಸ್ಟ್ಮೆಂಟ್ ಸರಿಯಾಗಿ ಆಗ್ತಾನೂ ಇಲ್ಲ. ಕಂಡೀಷನ್ ಆಗಿ ನಾವು ಬಾಡಿಗೆ ಕೇಳಿದ್ರೆ ನಮ್ಗೆ ಬಾಡಿಗೆನೇ ಹೇಳಲ್ಲ ಗುರು. ಏನಕ್ಕಂದ್ರೆ ನೀನಿಲ್ಲ ಅಂದ್ರೆ ಇನ್ನೊಬ್ಬ ಹೋಗ್ತಾನೆ ಹೋಗಪ್ಪ ಅಂತಾರೆ. ಯಾಕಂದ್ರೆ ನಾವು ಎಲ್ಲ ಒಗ್ಗಟ್ಟಿಲ್ಲ. ಐ ಆಮ್ ಸಾರಿ ಬಾಬು. ಒಗ್ಗಟ್ಟು ನಮ್ಗೆ ಹೊಂದಾಣಿಕೆ ಬರೋದು ಇಲ್ಲ. ಅದು ಯಾವಾಗ ಬರುತ್ತೋ ಅದು ದೇವ್ರಿಗೆ ಗೊತ್ತು ಗುರು. ಅಲ್ಲಿಂದ ಖಾಲಿ ಮಾಡ್ಕೊಂಡು ನಾನೇನ್ ಮಾಡ್ದೆ ಗುರು, ಟ್ರಾನ್ಸ್ಪೋರ್ಟ್ಗಳು ಹೋಗ್ಬಿಡೋಣ ಅಣ್ಣ ಜಲ್ದಿ ಖಾಲಿ ಮಾಡ್ಕೊಡಿ ಅಂತ ಹೇಳ್ದೆ ಅವ್ರಿಗೆ. ಹೂನಪ್ಪ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಅಲ್ಲಿಂದ ನಾನು ಬಂದಿದ್ದು ಗುರು ಟ್ರಾನ್ಸ್ಪೋರ್ಟ್ ಆಫೀಸ್ ಹತ್ರ ಬಂದೆ.
देखो अब मैं क्या करता ಅವ್ರಿಗೆ ಅಲ್ಲಿ ಕಾಲ್ ಮಾಡ್ದೆ ನಾನು, ಅದು ಬಂದಿದ್ದ ತಕ್ಷಣ ಕಾಲ್ ಮಾಡಿ ಅಣ್ಣ ಗಾಡಿ ಒಳಗೆ ಬಿಡ್ತೀನಿ ಅಂದ. ಇಲ್ಲಪ್ಪ ಕ್ಲೋಸ್ ಮಾಡಿದ್ದೀನಿ ಅಂದ್. ಬೆಳಗ್ಗೆ ಬರ್ತೀರಾ ಅಣ್ಣ? ಹ್ಞೂನಪ್ಪ ಬೆಳಗ್ಗೆ ಒಂದು 10:30 ಬರ್ತೀನಿ ಅಂದ್ರು. ಅಣ್ಣ ಲೋಡ್ ಮಾಡ್ಕೊಡಿ ಅಣ್ಣ, ಬೆಂಗಳೂರಿಗೋ ಗೋವಾಗೋ ಪೂನಾಗೋ ಎಲ್ಲಿಗಾದ್ರೂ ಲೋಡ್ ಮಾಡ್ಬಿಡಿ ಅಂದೆ. ಅವ್ರಿಗೆ ಹೇಳ್ದೆ 6 ದಿವಸ ಆಗೈತಪ್ಪ, ಗಾಡಿಗಳು ಬಂದು ನಿಂತ್ಕೊಂಡು ಅವ್ರಿಗೆ ಲೋಡ್ ಇಲ್ಲ, ನಿನ್ಗೆಲ್ಲಿಂದ ಲೋಡ್ ಐತೆ. ನಾನು ಅಲ್ಲಿ ತಿಳ್ಕೊಂಡೆ ಇದ್ಯಾಕೋ ನಮಗೆ ಸರಿ ಇರಲ್ಲ, ಇಲ್ಲಿಂದ ಹೊರಟೋಗ್ಬಿಡೋಣ ಅಂದ ತುಮಕೂರಿಗೆ ಬಂದಿದ್ದು. ಅದೇ ಲಾಸ್ಟ್ ಗುರು. ಅವ್ರಿಗೂ ಲೋಡ್ ಮಾಡಿಲ್ಲ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ನಿಮ್ಮ ಸಂಚಾರಿ ಚಲ.